ಸೌದಿ ಅರೇಬಿಯಾದಲ್ಲಿ ಹೆಂಗೆ ಗೊತ್ತಾ, ಎದ್ದು ಸ್ನಾನ ಎಲ್ಲ ಮಾಡಿ ಶುಕ್ರವಾರ ಬಂದರೆ ಫಸ್ಟ್ ಕೆಲಸ ಏನು ಅಂತ ಹೇಳಿದ್ರೆ, ನಾವು ಏನು ಮಲ್ಗಕ್ಕೆ ಯೂಸ್ ಮಾಡಿರ್ತೀವಿ ಈ ರಗ್ಗು, ಆಮೇಲೆ ನಾವು ಈ ಥರ ಚಿಕ್ಕ ಚಿಕ್ಕದು ಹಾಸಿಗೆ ಯೂಸ್ ಮಾಡೋದು, ಅಂದರೆ ತುಂಬ ದಪ್ಪ ಇರೋದು ಯೂಸ್ ಮಾಡಲ್ಲ. ದಪ್ಪ ಇರೋದು ಇರುತ್ತೆ, ಅಡಿಲಿ ಹಾಕಿರ್ತೀವಿ, ಮತ್ತು ಚಿಕ್ಕ ಮೇಲೆ ಯೂಸ್ ಮಾಡ್ತೀವಿ. ಇದನ್ನು ನಾವು ಕಂಪಲ್ಸರಿ ವಾರಕ್ಕೊಂದ್ಸರಿ ಒಣಗಾಕ್ಲೇಬೇಕು. ಒಣಗಾಕಿಲ್ಲ ಅಂತ ಹೇಳಿದರೆ ನೋಡಿ, ಇದೆಲ್ಲ ಚಿಕ್ಕ ಪಾರ್ಟಿಕಲ್ಸ್ ಏನಿದೆ ಈ ಜಾಗದಲ್ಲಿ, ಇದೆಲ್ಲ ಚಿಕ್ಕನೆಗಳು ಮೊಟ್ಟೆ ಇಟ್ಟಿರುತ್ತೆ. ಚಿಕ್ಕನೆಗಳು ಮೊಟ್ಟೆ ಇದೆಲ್ಲ ಇದಾದರೆ ವಾರಡಿ ಮಂಗಕ್ಕೆ ಬಿಡಲ್ಲ. ಇದನ್ನು ಈಗ ಹೋಗಿ ಬಿಸಿಲಿಗೆ ಹಾಕಬೇಕು. ಬಿಸಿಲಿಗೆ ಹಾಕಿ 2 ಗಂಟೆ 3 ಗಂಟೆ ಸಂಜೆವರೆಗೂ ಅಲ್ಲೇ ಬಿಡ್ತೀವಿ ನಾವು. ಎಲ್ಲ ಇದು ಕಂಪಲ್ಸರಿ ಎಲ್ಲ ಮಾಡ್ತಾರೆ. ಮಾಡಿದರೆ ಆರೋಗ್ಯಕ್ಕೆ ಸೇಫು. ಇಲ್ಲ ಅಂದರೆ ನೋಡಿ, ಒಂದು ಬೆನ್ನಲ್ಲೆಲ್ಲಾಗಿದೆ, ಮತ್ತು ಇಲ್ಲೆಲ್ಲ ಆಗಿದೆ, ಕೈಕಾಲುಗಳೆಲ್ಲ ತಿಗ್ನೆ ಕಚ್ಚಿರೋದು. ಇದು ರಕ್ತ ಹೀರುತ್ತೆ. ಒಂದು ಎಷ್ಟು ರಕ್ತ ಇರುತ್ತೆ ಅದ್ರದ್ದು 10 ಪಟ್ಟು ರಕ್ತ ಅದೇ ಕುಡ್ಕೊಂಡಿರುತ್ತೆ. ಹಾಗಾಗಿ ಇದನ್ನು ಒಣಗಾಕ್ಬೇಕು. ಈಗ ಒಣಗಿ ಹಾಕಿಲ್ಲ ಅಂದರೆ ನಮ್ಮದು ಕಥೆ ಎಲ್ಲ ಮುಗಿದೋಯ್ತು. ಇದು ಹಾಸಿಗೆ ತುಂಬ ಚಿಕ್ಕದು. ಈ ಥರದೇ ತಗೊಳ್ಳೋದು ಜಾಸ್ತಿ. ಏನಂದರೆ ಸ್ವಲ್ಪ ಟೈಮ್ ಯೂಸ್ ಮಾಡಿ ಇದಕ್ಕೆ 40 ರಿಯಾಲ್ ಆಗುತ್ತೆ, 40-45 ರಿಯಾಲು ಈ ಥರ ಆಗುತ್ತೆ. ಇದನ್ನು ಒಣಗಾಕಿದ್ರೆ 3-4 ಗಂಟೆ ಇಲ್ಲಿರೋ ಸಣ್ಣ ಪುಟ್ಟ ಮೊಟ್ಟೆಗಳು, ಸಣ್ಣ ಪುಟ್ಟ ತಿಗ್ನೆಗಳು ಎಲ್ಲ ಹೊರಟೋಗುತ್ತೆ. ಮತ್ತು ಸಾಯಂಕಾಲ ಮಲಗುವಾಗ ಒಂಥರ ಫ್ರೆಶ್ಶು ರಿಲೀಫ್ ಮೂಡ್ ಸಿಗುತ್ತೆ. ಈ ಥರ ಮಾಡೋದ್ರಿಂದ ಒಳ್ಳೆಯದು, ಮತ್ತು ಹೆಲ್ತ್ ಚೆನ್ನಾಗಿರುತ್ತೆ. ಮತ್ತು ನಮಗೆ ಶರೀರದಲ್ಲಿ ಗಿಗ್ನೆಗಳೆಲ್ಲ ಕಟ್ಟಿರಲ್ಲ. ನೋಡಿ, ನನಗೆ ತುಂಬ ಇದೆಲ್ಲ ತಿಗ್ನೆ ಕಟ್ಟಿರೋದು. ಆಯಿತಾ, ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಇದು ನಾವು ಪಡ್ಕೊಂಡು ಬಂದಿರೋದು ಕರ್ಮ, ಇಲ್ಲ ಹಕ್ಕು, ನಮ್ಮ ಹಣೆ ಬರಲಿ ಬರ್ದಿರೋದು ಇದು ಅಂತ ಅಂದ್ಕೊಳ್ಳಬಹುದು. ಬಟ್ ಇದನ್ನು ಮಾಡಲೇಬೇಕು. ನಾನೊಬ್ಬ ಅಂತಲ್ಲ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರ ಆಗ್ಬೋದು, ಹೊರಗಿಂದ ಬಂದವರಾಗ್ಬೋದು, ಬಟ್ ಕೆಲವರಿಗೆ ಸಿಗುತ್ತೆ. ಬಟ್ 95% ಈ ತಿಗ್ನೆ ಜೊತೆನೇ ಹೊಂದ್ಕೊಂಡು ಜೀವನ ಮಾಡಬೇಕು. ಹೊಂದ್ಕೊಳ್ಳೋದ ಕಲ್ಪಿಯಾಗ್ಬೋದು ತಿಗ್ನೆ ಜೊತೆಗೆ. ನೀವು ಯಾವಾಗ ಊರಿಂದ ನಾನು ಹೊರಡ್ತೀನಿ ಗಲ್ಫಿಗೆ, ಸೌದಿ ಅರೇಬಿಯಾ ಮತ್ತು ಇನ್ನೊಂದು ಕಂಟ್ರಿಗಳಿಗೆ ಅಂತ ಅಂದಾಗ ನಾನು ತಿಗ್ನೆ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ. ನೋಡಿ, ಇಲ್ಲಿ ಒಣಗಾಕೋದು ನಾನು ಬಟ್ಟೆಗಳು ಒಣಗಾಕೋದು. ಇವತ್ತು ಬೆಡ್ಶೀಟ್ ಒಣಗಾಕಿದ್ದೀನಿ. ಈ ಬೆಡ್ಶೀಟಲ್ಲ, ಹಾಸಿಗೆ ನಮ್ಮದು. ಇದರಲ್ಲಿ ಎಲ್ಲ ಈ ಥರ ಏನು ಹೊಲಿಗೆ ಇರುತ್ತೆ, ಇಲ್ಲೆಲ್ಲ ತಿಗ್ನೆಗಳು ಬರುತ್ತೆ. ಮತ್ತು ವಾರಡಿ ಮಲ್ಕೋಕ್ಕಾಗಲ್ಲ. ಈ ಥರ ಮಾಡಿಕೊಂಡ್ರೆ ಸೇಫು. ಇಲ್ಲಾಂದರೆ ಫಜೀತಿ ಹಾಳಾಗ್ಬಿಡುತ್ತೆ. ಬಟ್ ಏನು ಮಾಡೋಂಗಿಲ್ಲ, ಇದು ಲೈಫು. ನಾವು ಇರೋದಕ್ಕೆ ಹೊಂದ್ಕೊಂಡು ಹೋಗಬೇಕು. ನಮಗೆ ಬೇಕಾಗಿದ್ದನ್ನೇ ನಾವು ಮಾಡ್ಕೋಬೇಕು. ನಮಗೆ ಇಷ್ಟ ಬಂದಾಗೆ ನಾವು ಇರ್ತೀವಿ ಅಂದರೆ ನಮ್ಮ ಹತ್ರ ದುಡ್ಡು ಬೇಕಷ್ಟೇ. ಬಟ್ ನಮ್ಮ ಹತ್ರ ದುಡ್ಡಿಲ್ಲ. ನಾವು ದುಡ್ಡನ್ನು ಬೆನ್ನತ್ತಿ ಇಲ್ಲಿಗೆ ಬಂದಿದ್ದೀವಿ ಅಂದಾಗ ಇವೆಲ್ಲ ಅನುಭವಿಸ್ಬೇಕು. ಕರ್ಮ, ಹಣೆ ಬರ ಇವೆಲ್ಲ ಹೇಳ್ಬೋದು ಇದಕ್ಕೆ. ಬಟ್ ನೋಡೋಣ ಎಲ್ಲಿವರೆಗೆ ಇರುತ್ತೆ ಅನ್ನೋ ಗೊತ್ತಿಲ್ಲ. ಇದು ಲಾಸ್ಟ್ ಟೈಮು ನಮ್ಮ ರೂಮ್ಗಳಿದ್ದ ವೇಸ್ಟು ಇವೆಲ್ಲ ಮಂಚಗಳು. ಇದೇ ಥರ ಮಂಚ ಉಡ್ಸೋಕ್ಕೆ ಕಬ್ಬಣದ ಮಂಚ ಉಪಯೋಗಿಸಿದ್ದೀವಿ. ಬಟ್ ಇಲ್ಲಿ ಹಾಕಿದ್ದೀವಿ, ಯಾರೋ ತಗೊಂಡೋಗ್ಬೋದು ಬೇಕು ಅಂತೇಳಿ ತಗೊಂಡೋಗ್ತಾರೆ. ಸ್ವಲ್ಪ ದಿವಸದ ಮಟ್ಟಿಗೆ ಇರ್ಬೋದು.